Hello and welcome to Panchajanya IAS. Today in this session, we are going to see the current affairs of 13th August 2024. ಸೊ ಮೊದಲನೇದಾಗಿ ಈ ಒಂದು ಸೆಷನ್ ಅಲ್ಲಿ ನಾವು ಯಾವೆಲ್ಲ ಒಂದು ಆರ್ಟಿಕಲ್ಸ್ ಗಳನ್ನ ನೋಡ್ಲಿದ್ದೀವಿ ಅಂತ ನೋಡೋಣ. ಫಸ್ಟ್ ಟಾಪಿಕ್, ತುಂಗಭದ್ರಾ ರಿಪೇರ್ಸ್ ಆನ್ ವಾಟರ್ ಡೈವರ್ಟೆಡ್ ಟು ಕೆನಾಲ್ಸ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 1 ಅಲ್ಲಿ ಜಿಯೋಗ್ರಫಿನಲ್ಲಿ ಬರುತ್ತೆ. ಓಕೆ, ಹಾಗೆ ಸೆಕೆಂಡ್ ಟಾಪಿಕ್ ಕೂಡ ನಮಗೆ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತ ಟಾಪಿಕ್ ಇದೆ. ಸೊ ಅದು ಅಗೇನ್ ಮುಲ್ಲಾ ಪೆರಿಯಾರ್ ಡ್ಯಾಮ್ ಬಗ್ಗೆ. ಓಕೆ, ಸೊ ಇದು ನಮಗೆ ಜಿಯೋಗ್ರಫಿನಲ್ಲಿ ಬರುತ್ತೆ GS1 ಪೇಪರ್ನಲ್ಲಿ. ಅಂಡ್ ದ ಥರ್ಡ್ ಆರ್ಟಿಕಲ್, ಸೋಶಿಯೋ ಎಕನಾಮಿಕ್ ಡಿಫರೆನ್ಷಿಯಲ್ಸ್ ವಿದಿನ್ SCs ಅಂಡ್ STs ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 2 ನಲ್ಲಿ ಬರುವಂತ ಸೋಷಿಯಲ್ ಜಸ್ಟಿಸ್ ನಲ್ಲಿ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ಲಾಸ್ಟ್ ಟಾಪಿಕ್, ಡಿಸ್ಇನ್ಫಾರ್ಮೇಶನ್, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸೈಬರ್ ಚಕ್ರವ್ಯೂಹ ಅಂತ ಇದೆ. ಓಕೆ, ಸೊ ಈ ಒಂದು ಟಾಪಿಕ್ ನಮಗೆ, ಸೊ ಇದನ್ನ ನಾವು ಗವರ್ನೆನ್ಸ್ ಅಂದ್ರೆ GS ಪೇಪರ್ 2 ನಲ್ಲಿ ಬರುವಂತ ಗವರ್ನೆನ್ಸ್ ಈ ಒಂದು ಟಾಪಿಕ್ ಅನ್ನ ರಿಲೇಟ್ ಮಾಡಬಹುದು. ಹಾಗಿದ್ರೆ ಈ ಒಂದು ಟಾಪಿಕ್ಸ್ ಗಳನ್ನ ಅಥವಾ ಈ ಒಂದು ಆರ್ಟಿಕಲ್ಸ್ ಗಳನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಟಾಪಿಕ್, ತುಂಗಭದ್ರಾ ರಿಪೇರ್ಸ್ ಆನ್ ವಾಟರ್ ಡೈವರ್ಟೆಡ್ ಟು ಕೆನಾಲ್ಸ್ ಅಂತ ಇದೆ. ಸೊ ಏನಾಗಿದೆ ಅಂತಂದ್ರೆ, ಸೊ ಈ ತುಂಗಭದ್ರಾದ ಅಂದ್ರೆ ಜಲಾಶಯ, ರಿಸರ್ವೈರ್ ಅಂತಂದ್ರೆ ಜಲಾಶಯ. ಸೊ ಇದರ ಒಂದು 19th ಗೇಟ್ ಏನಾಗಿದೆ ಅಂತಂದ್ರೆ ಬ್ರೇಕ್ ಆಗಿ, ಸೊ ಅಂದ್ರೆ ನೀರಿನ ಒಂದು ರಭಸಕ್ಕೆ ಅಥವಾ ನೀರಿನ ಒಂದು ಒತ್ತಡಕ್ಕಾಗಿ ಆ ಒಂದು ಗೇಟ್ ಕುಸಿದು ಏನಾಗಿದೆ ಅಂತಂದ್ರೆ ಆ ಒಂದು ರಿಸರ್ವೈರ್ ನಲ್ಲಿ ಸ್ಟೋರ್ ಆಗಿರುವಂತ ವಾಟರ್ ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಕಾಲುವೆಗಳಿಗೆ, ಕೆನಾಲ್ಸ್ ಗಳಿಗೆ ಏನ್ ಮಾಡ್ಲಾಗ್ತಾ ಇದೆ, ಫ್ರೀ ಬಿಡಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ತುಂಗಭದ್ರಾ ರಿವರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಭಾಗ ಅಬೌಟ್ ತುಂಗಭದ್ರಾ ರಿವರ್. ಸೊ ಮೊದಲನೇದಾಗಿ ಈ ಒಂದು ರಿವರ್ ಬಗ್ಗೆ ತಿಳ್ಕೊಂಬದ್ಲು ನಾವು ಈ ತುಂಗಭದ್ರಾ ಏನು ರಿಸರ್ವೈರ್ ಇದೆ ಅಲ್ವಾ ಅಥವಾ ಜಲಾಶಯ, ಸೊ ಇದು ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತಂದ್ರೆ, ಸೊ ಇದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಎಸ್, ಸೊ ಇದನ್ನ ಏನಂತಂದ್ರೆ ಇದನ್ನ 1954 ಅಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ ಇದನ್ನ ಬಿಲ್ಟ್ ಮಾಡಲಾಗಿದೆ 1954. ಅಂದ್ರೆ ಈ ಒಂದು ಜಲಾಶಯ ಅಥವಾ ಈ ಡ್ಯಾಮ್ ಅನ್ನುವಂಥದ್ದು, ಸೊ ಇದು ಸುಮಾರು 70 ವರ್ಷಗಳ ಹಳೆಯ ಒಂದು ಇತಿಹಾಸವನ್ನ ಹೊಂದಿರುವಂತಹ ರಿಸರ್ವಾಯರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಈ ತುಂಗಭದ್ರಾ, ಓಕೆ, ಅಂದ್ರೆ ಈ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಇವಾಗ ನಾವು ಈ ತುಂಗಭದ್ರಾ ನದಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್, ಇಟ್ ಈಸ್ ಅ ಸ್ಯಾಕ್ರೆಡ್ ರಿವರ್ ಇನ್ ಸೌದರ್ನ್ ಇಂಡಿಯಾ, ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಬರುವಂತ ನದಿ ಇದು. ಓಕೆ, ಸೊ ಫ್ಲೋ ಥ್ರೋಟ್ ದಿ, ಸೊ ಇದು 2 ರಾಜ್ಯಗಳ ಮುಖಾಂತರ ಸೊ ಈ ಒಂದು ನದಿ ಹರಿಯುತ್ತೆ. ಹಾಗಿದ್ರೆ ಯಾವ 2 ಸ್ಟೇಟ್ಗಳ ಮಧ್ಯೆ ಹರಿಯುತ್ತೆ ಅಂತಂದ್ರೆ ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶದ ನಡುವೆ ಸೊ ಈ ಒಂದು ರಿವರ್ ಫ್ಲೋ ಆಗತ್ತೆ. ಸೊ ಮೊದಲನೇದಾಗಿ ಈ ಈ ಒಂದು ರಿವರ್ ನಾವು, ಸೊ ಇದಕ್ಕೆ ಒಂದು ಪ್ರಾಚೀನ ಒಂದು ನೇಮ್ ಏನಿದೆ ಅಥವಾ ಹೆಸರು ಏನಿದೆ ಅಂತಂದ್ರೆ ಇದಕ್ಕೆ ಪಂಪ ಅಂತ ಕೂಡ ಕರೀತಾರೆ ಈ ಒಂದು ರಿವರ್ಗೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಹಾಗೆ ಇಟ್ ಈಸ್ ಫಾರ್ಮ್ ಬೈ ದ ಕನ್ಫ್ಲೂಯೆನ್ಸ್ ಆಫ್ 2 ರಿವರ್ಸ್, ತುಂಗಾ ರಿವರ್ ಅಂಡ್ ದ ಭದ್ರಾ ರಿವರ್. ಎಸ್, ಸೊ ನಿಮ್ಗೆ ನೇಮ್ ಅಲ್ಲೇ ಗೊತ್ತಾಗುತ್ತೆ. ಒನ್ ವರ್ಡ್ ಏನಂತಂದ್ರೆ ಇಲ್ಲಿ ತುಂಗಾ ಅಂತ ಇದೆ, ಸೊ ಇನ್ನೊಂದು ಏನಂತಂದ್ರೆ ಇಲ್ಲಿ ಭದ್ರಾ ಅನ್ನುವಂತ ರಿವರ್. ಓಕೆ, ಸೊ ಇವೆರಡು ಏನು ಸಂಗಮವಾಗಿ ಅಥವಾ ಕನ್ಫ್ಲೂಯೆನ್ಸ್ ಆಗಿ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ತುಂಗಭದ್ರಾ ಅಂತ ಕರಿತೀವಿ. ಸೊ ಇಲ್ಲಿ ಕನ್ಫ್ಲೂಯೆನ್ಸ್ ಆಗತ್ತೆ ಅಂತಂದ್ರೆ, ಸೊ ಇಲ್ಲಿ ತುಂಗಾ ಅನ್ನುವಂಥದ್ದು ಹಾಗೆ ಭದ್ರಾ ರಿವರ್ ಅನ್ನುವಂಥದ್ದು ಈ ತುಂಗಭದ್ರಾ ನದಿಯ ಏನಂತ ಕರಿತೀವಿ, ಉಪನದಿ ಅಥವಾ ಟ್ರಿಬ್ಯೂಟರಿ ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ಮೊದಲನೇದು ಏನಂತಂದ್ರೆ ಈ 2 ನದಿಗಳು, ತುಂಗಾ ಮತ್ತು ಭದ್ರಾ ಅನ್ನುವಂತ 2 ನದಿಗಳು ಎಲ್ಲಿ ಹುಟ್ಟಿಕೊಳ್ಳುತ್ತೆ ಅಂತಂದ್ರೆ ಇದು ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ವೆಸ್ಟರ್ನ್ ಘಟ್ಟಗಳಲ್ಲಿ ಸೊ ಇದರ ಉಗಮವಾಗತ್ತೆ. ಹಾಗೆ ಈ ಒಂದು ರಿವರ್ನ ಪ್ರಮುಖ ಉಪನದಿಗಳನ್ನ ಓಕೆ ನೋಡೋದಾದ್ರೆ ಯಾವೆಲ್ಲ ಬರುತ್ತೆ ಅಂತಂದ್ರೆ ಇಲ್ಲಿ ಮೇಜರ್ ಟ್ರಿಬ್ಯೂಟರಿ. ಸೊ ಫಸ್ಟ್ ಒನ್ ಭದ್ರಾ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ತುಂಗಾ ಇದೆ, ಹರಿದ್ರಾ ಇದೆ, ವೇದಾವತಿ ಅಂಡ್ ವಾರ್ಧಾ ಹಾಗೆ
ಕುಮ್ದಾವತಿ ಅನ್ನುವಂಥವು ಏನಿದೆ ಅಂತಂದ್ರೆ ಈ ಒಂದು ತುಂಗಭದ್ರಾ ನದಿಯ ಉಪನದಿಗಳಾಗಿವೆ. ಹಾಗಿದ್ರೆ ಈ ತುಂಗಭದ್ರಾ ನದಿ ಅನ್ನುವಂಥದ್ದು ಇನ್ನೊಂದು ಮೇಜರ್ ರಿವರ್ನ ಒಂದು ಉಪನದಿಯಾಗಿದೆ. ಹಾಗಿದ್ರೆ ಯಾವ ರಿವರ್ ಅಂತಂದ್ರೆ ಅದು ಕೃಷ್ಣಾ ನದಿ ಅಂತ ಬರುತ್ತೆ. ಆ ನದಿಯ ಒಂದು ಉಪನದಿಯಾಗಿ ಸೊ ಈ ತುಂಗಭದ್ರಾ ರಿವರ್ ಕಂಡು ಬರುತ್ತೆ. ಎಸ್, ಸೊ ಹಿಯರ್ ಕೃಷ್ಣಾ ರಿವರ್. ಎಸ್, ಸೊ ಇಲ್ಲಿ ಕೃಷ್ಣಾ ರಿವರ್ನ ಇದು ಈ ರಿವರ್ ಕೂಡಿಕೊಂಡು ಫೈನಲ್ ಆಗಿ ಸೊ ಈ ನೀರನ್ನ ಎಲ್ಲಿ ಡಿಸ್ಚಾರ್ಜ್ ಮಾಡುತ್ತೆ ಅಂತಂದ್ರೆ ಇದು ಬೇ ಆಫ್ ಬೆಂಗಾಲ್ ಅಂದ್ರೆ ಬಂಗಾಳ ಕೊಲ್ಲಿಗೆ ಸೊ ಈ ಒಂದು ರಿವರ್ ಕೊನೆಯದಾಗಿ ಸೇರಿಕೊಳ್ಳುತ್ತೆ. ಎಸ್, ಹಾಗಿದ್ರೆ ನಮಗೆ ಮೇನ್ ಪರ್ಸ್ಪೆಕ್ಟಿವ್ ನಲ್ಲಿ ಈ ರೀತಿಯ ಒಂದು ಜಲಾಶಯಗಳಂತ ಬಂದಾಗ, ರಿಸರ್ವಾಯರ್ಸ್ ಅಂತ ಬಂದಾಗ ಅಥವಾ ಡ್ಯಾಮ್ಸ್ ಅಂತ ಬಂದಾಗ ಸೊ ಈ ರೀತಿಯ ಒಂದು ಡ್ಯಾಮ್ ಕೊಲಾಪ್ಸ್ ಆಗ್ತಾ ಇರೋದು ಆಗಿರ್ಬೋದು, ಅಥವಾ ಈ ರೀತಿಯ ಒಂದು ಗೇಟ್ಗಳು ಕುಸಿದು ಬೀಳುವುದಾಗಿರ್ಬೋದು. ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗತ್ತೆ ಅಂತಂದ್ರೆ ಇದೇ ಒಂದು ನೀರಾವರಿ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುವ ಪ್ರದೇಶಗಳ ಮೇಲೆ ಇದು ಇಂಪ್ಯಾಕ್ಟ್ ಆಗತ್ತೆ. ಓಕೆ, ಸೊ ನೀವು ನೋಡ್ಬೋದು, ಸೊ ಇದು ಮೇಜರ್ ಆಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಹರಿಯೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಬೆಳೆಗಳು ಸೊ ಈ ನೀರಿನ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಸೊ ನೀವು ಬಿಹಾರ್ನಲ್ಲಿ ಕೂಡ ಇತ್ತೀಚೆಗೆ ನೋಡ್ತಾ ಇದ್ದೀರಿ ಏನಂತಂದ್ರೆ ಅಲ್ಲಿ ಕೂಡ ಹಲವಾರು ಡ್ಯಾಮ್ಸ್ಗಳು ಕೂಡ ಕೊಲ್ಯಾಪ್ಸ್ ಆಗ್ತಾ ಇದೆ. ಸೊ ಏನಂತಂದ್ರೆ ಇಲ್ಲಿ ಮೇಜರ್ ರೀಸನ್ ಏನಂತಂದ್ರೆ ಸೊ ಇದು 70 ವರ್ಷಗಳ ಒಂದು ಹಳೆಯ ಡ್ಯಾಮ್ ಆಗಿದೆ. ಓಕೆ, ಸೊ ಇದನ್ನ ಮತ್ತೆ ಏನ್ ಮಾಡೋದು, ಇಲ್ಲಿ ಸ್ಟ್ರೆಂಥನ್ ಮಾಡುವಂತ ಕಾರ್ಯ ಕೂಡ ಆಗ್ಬೇಕಾಗಿರುವಂತದ್ದು. ಸೊ ಈ ರೀತಿಯ ಒಂದು ಗೇಟ್ ಏನು ಮುರಿದು ಬಿದ್ದಿದ್ದರಿಂದ ಸೊ ಇಲ್ಲಿ ಹಲವಾರು ಪ್ರಮಾಣದ ಏನು ನೀರನ್ನ ವ್ಯರ್ಥವಾಗಿ ಹರಿಬಿಡ್ಲಾಗ್ತಾ ಇದೆ. ಎಸ್, ಸೊ ನೆಕ್ಸ್ಟ್ ಅದೇ ರೀತಿಯ ಇನ್ನೊಂದು ಟಾಪಿಕ್ ಕೂಡ ಇದೆ. ಸೊ ಅದು ಮುಲ್ಲಾ ಪೆರಿಯಾರ್ ಡ್ಯಾಮ್ ಬಗ್ಗೆ. ಓಕೆ, ಸೊ ಸೇಮ್ ಸಿಚುವೇಶನ್ ಬಗ್ಗೆ ಇದು ಕೂಡ ಏನಂತಂದ್ರೆ ಇದು ಮುಲ್ಲಾ ಪೆರಿಯಾರ್ ಡ್ಯಾಮ್ ಬಗ್ಗೆ. ಸೊ ನೆಕ್ಸ್ಟ್ ಟಾಪಿಕ್ ಅಬೌಟ್ ಮುಲ್ಲಾ ಪೆರಿಯಾರ್ ಡ್ಯಾಮ್. ಸೊ ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ ಅನ್ನ ಸೊ ಎಲ್ಲಿ ಯಾವ ಒಂದು ರಿವರ್ಗಳ ನಡುವೆ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಅಂತಂದ್ರೆ ಇಲ್ಲಿ ಮುಲ್ಲಾಯಾರ್ ಹಾಗೆ ಪೆರಿಯಾರ್ ರಿವರ್ ಅಂತ ಕಂಡು ಬರುತ್ತೆ. ಓಕೆ, ಹಾಗಿದ್ರೆ ಈ ಎರಡು ನದಿಗಳು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇದು ಕೇರಳದಲ್ಲಿ ಕಂಡು ಬರುತ್ತೆ. ಸೊ ಈ ಒಂದು ಎಂಟೈರ್ ಡ್ಯಾಮ್, ಈ ಸಂಪೂರ್ಣ ಡ್ಯಾಮ್ ಅನ್ನ ಸೊ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಂದ್ರೆ ಕೇರಳದಲ್ಲಿ ಕನ್ಸ್ಟ್ರಕ್ಟ್ ಅನ್ನ ಮಾಡಿದ್ದಾರೆ. ಸೊ ಇದು ಒಂದು ಪಾಯಿಂಟ್ ಆದ್ರೆ ಸೊ ಇದರ ನಡುವೆ ಈ ಒಂದು ಡ್ಯಾಮ್ ನ ಕುರಿತು ಎರಡು ಏನಂತಂದ್ರೆ ಸ್ಟೇಟ್ಗಳ ನಡುವೆ ಒಪ್ಪಂದ ಆಗಿದೆ. ಓಕೆ, ಸೊ ಇದರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ಸೊ ಈ ಒಂದು ಡ್ಯಾಮ್ ಅನ್ನ ಅಂದ್ರೆ ಮುಲ್ಲಾ ಪೆರಿಯಾರ್ ಡ್ಯಾಮ್ ಅನ್ನ 1800ನೇ ಇಸ್ವಿಯಲ್ಲಿ ಏನ್ ಮಾಡ್ಲಾಗತ್ತೆ, ಬಿಲ್ಡ್ ಮಾಡ್ಲಾಗತ್ತೆ. ಓಕೆ, ಸೊ ಬಿಲ್ಡ್ ಮಾಡಿದ ನಂತರ ಅಂದ್ರೆ ಆ ಒಂದು ಸಮಯದಲ್ಲಿ ಅಂದ್ರೆ 18th ಸೆಂಚುರಿಯಲ್ಲಿ ಸೊ ಆ ಒಂದು ಪ್ರದೇಶವನ್ನ ಆಳ್ತಾ ಇದ್ದಂತ ಅಂದ್ರೆ ಕೇರಳ ಈ ಒಂದು ಪ್ರದೇಶವನ್ನ ಆಳ್ತಾ ಇದ್ದಂತಹ ಟ್ರಾವಂಕೂರ್ ಏನು ಇದು ಒಂದು ದೇಶೀಯ ಸಂಸ್ಥಾನ. ಸೊ ಇವರ ಮಧ್ಯೆ ಮತ್ತೆ ಹಾಗೆ ಈ ಬ್ರಿಟಿಷ್ ಸರ್ಕಾರ ಏನಿರುತ್ತಲ್ವಾ ಅವರ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಅಂದ್ರೆ ಸೊ ಈ ಒಂದು ಡ್ಯಾಮ್ ಅನ್ನ ಬ್ರಿಟಿಷ್ ಆಡಳಿತಕ್ಕೆ ಸುಮಾರು 999 ವರ್ಷಗಳವರೆಗೆ ಅದನ್ನ ಗುತ್ತಿಗೆ ಅಥವಾ ಲೀಸ್ ನೀಡಬೇಕಂತ ಹೇಳಿ ಒಂದು ಒಪ್ಪಂದ ಆಗಿರುತ್ತೆ. ಓಕೆ, ಆ ಒಪ್ಪಂದದ ಪ್ರಕಾರ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಸೊ ಇಲ್ಲಿ ತಮಿಳುನಾಡು ಗೌರ್ಮೆಂಟ್ಗೆ ಏನ್ ಅಂದ್ರೆ ಈ ಒಂದು ಪ್ರದೇಶಕ್ಕೆ ಸೊ ಇಲ್ಲಿ ನೀರಾವರಿ ಅನುಕೂಲಕ್ಕಾಗಿ ಹಲವಾರು ಯೋಜನೆಗಳನ್ನ ಕೈಗೊಳ್ಳಲಿಕ್ಕೆ ಈ ಒಂದು ಒಪ್ಪಂದದ ಮೂಲಕ ಅವಕಾಶವನ್ನ ನೀಡಲಾಗತ್ತೆ. ಬಟ್ ಯಾವಾಗ ಇಂಡಿಪೆಂಡೆನ್ಸ್ ಆಗತ್ತಲ್ವಾ ಅಂದ್ರೆ ಸ್ವತಂತ್ರದ ನಂತರ ಏನಾಗತ್ತೆ ಅಂದ್ರೆ ಕೆಲವೊಂದಿಷ್ಟು ಒಪ್ಪಂದಗಳನ್ನ ಇಲ್ಲಿ ಮತ್ತೆ ಮಾಡಿಕೊಳ್ಳಲಾಗತ್ತೆ. ಅಂದ್ರೆ ಕೇರಳ ಗೌರ್ಮೆಂಟ್ ಏನನ್ನ ಹೇಳತ್ತಂತಂದ್ರೆ ಸೊ ಏನು 18th ಸೆಂಚುರಿಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿತ್ತಲ್ವಾ ಅಂದ್ರೆ 1876 ಅಲ್ಲಿ ಆ ಒಪ್ಪಂದ ಅನ್ನುವಂಥದ್ದು ಇನ್ವ್ಯಾಲಿಡ್ ಆಗಿದೆ. ಓಕೆ, ಸೊ ಅದನ್ನ ನಾವು ಪುನರ್ ಪರಿಶೀಲಿಸಬೇಕಾಗಿದೆ ಅಂತ ಹೇಳಿ ಏನ್ ಮಾಡುತ್ತೆ, ಮತ್ತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಯಾವಾಗ 1970ಯಲ್ಲಿ. ಎಸ್, ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನೆಲ್ಲ ರೂಲ್ಸ್ ಇದೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ತಮಿಳುನಾಡಿಗೆ ಒಂದಿಷ್ಟು ಪವರ್ಸ್ ಗಳನ್ನ ಕೊಡುತ್ತೆ. ಅಂದ್ರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಮುಲ್ಲಾ ಪೆರಿಯಾರ್ ಡ್ಯಾಮ್ಗೆ ಸೊ ನೀವೇನ್ ಮಾಡ್ಬೋದು ಅಂದ್ರೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಹೇಳುತ್ತೆ. ಹಾಗೆ ಆ ಒಂದು ನೀರನ್ನ ಸೊ ಇರಿಗೇಷನ್ ಪರ್ಪೋಸ್ ಆಗಿ ಅದನ್ನ ಬಳಸ್ಕೊಳ್ಬಹುದು ಅಂತ ಕೂಡ ಹೇಳುತ್ತೆ. ಸೊ ಇದಕ್ಕೆ ಪರ್ಯಾಯವಾಗಿ ಇದಕ್ಕೆ ಏನು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಹೇಳಿರುತ್ತಲ್ವಾ ಕೇರಳ ಗೌರ್ಮೆಂಟ್ ಏನಂತಂದ್ರೆ ಸೊ ಇದಕ್ಕೆ ಅದಕ್ಕೆ ಅಂದ್ರೆ ಈ ತಮಿಳುನಾಡು ಸರ್ಕಾರ ಅದಕ್ಕೆ ರೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಇದಿಷ್ಟು ಈ ಒಪ್ಪಂದದ ಭಾಗವಾಗಿರುವಂತ ಅಂಶಗಳು. ಸೊ ನೆಕ್ಸ್ಟ್ ಇಲ್ಲಿ ಏನಾಗತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಈ ಒಂದು ಏನು ಈ ಒಂದು ಮುಲ್ಲಾ ಪೆರಿಯಾರ್ ಡ್ಯಾಮ್ ಕುರಿತು ಕೆಲವೊಂದಿಷ್ಟು ವಿವಾದಗಳಾಗತ್ತೆ. ಅದು ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ ಇಲ್ಲಿ 1979ರಲ್ಲಿ ಏನಾಗತ್ತೆ ಅಂತಂದ್ರೆ ಒಂದು ಸಣ್ಣ ಭೂಕಂಪದ ಪರಿಣಾಮವಾಗಿ ಆ ಒಂದು ಡ್ಯಾಮ್ ನಲ್ಲಿ
ಕೆಲವೊಂದಿಷ್ಟು ಬಿರುಕುಗಳಾಗತ್ತೆ. ಓಕೆ. ಸೊ ಇದರ ಕುರಿತು ಏನಂತಂದ್ರೆ ಈ ತಮಿಳುನಾಡು ಸರ್ಕಾರ ಕನ್ಸರ್ನ್ ರೈಸ್ ಮಾಡತ್ತೆ ಅಂದ್ರೆ ಕೇರಳ ಗವರ್ಮೆಂಟ್ ಬಗ್ಗೆ. ಸೊ ಇದು ಏನಂತಂದ್ರೆ ಈ ಒಂದು ಇದನ್ನ ತನಿಖೆಯನ್ನ ಮಾಡ್ಲಿಕ್ಕೆ ಸೆಂಟ್ರಲ್ ವಾಟರ್ ಕಮಿಷನ್ ಕೇಳ್ಕೊಳ್ಳಲಾಗತ್ತೆ. ಸೊ ಇದೇನ್ ಹೇಳತ್ತೆ ಅಂತಂದ್ರೆ ನೀರಿನ ಲೆವೆಲ್ ಅನ್ನ ಅಂದ್ರೆ 148 ಫೀಟ್ ಇರುವಂತದ್ದನ್ನ ಸೊ ಇಲ್ಲಿ 136ಗೆ ಇಳಿಸ್ಬೇಕಂತ ಹೇಳತ್ತೆ. ಓಕೆ. ಹಾಗೆ ಸೊ ಯಾವಾಗ ಈ ಒಂದು ಡ್ಯಾಮ್ ಅನ್ನ ಸ್ಟ್ರೆಂಥನ್ ಮಾಡಿದ ನಂತರ ಅಂದ್ರೆ ಬಿರುಕು ಉಂಟಾಗಿರುತ್ತಲ್ವಾ ಅದನ್ನ ನೀವು ಸರಿದೂಗಿಸಿದ ನಂತರ ಆ ಒಂದು ನೀರಿನ ಮಟ್ಟವನ್ನ 152 ಫೀಟ್ಗಳವರೆಗೆ ವಿಸ್ತರಿಸಲಿಕ್ಕೆ ನಿಮಗೆ ಅನುಮತಿಯನ್ನ ನೀಡಲಾಗತ್ತೆ ಅಂತ ಹೇಳುತ್ತೆ. ಸೊ ಹಾಗೆ ಸೊ ಈ ಒಂದು ವಿವಾದ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಕೂಡ ಇರುತ್ತೆ. ಓಕೆ. ಇಲ್ಲಿ ಸುಪ್ರೀಂ ಕೋರ್ಟ್ ಏನನ್ನ ತೀರ್ಪನ್ನ ನೀಡುತ್ತೆ ಅಂತಂದ್ರೆ ಇದು ತಮಿಳುನಾಡು ಸರ್ಕಾರದ ಪರವಾಗಿ ಏನು ತೀರ್ಪನ್ನ ನೀಡುತ್ತೆ. ಅಂದ್ರೆ ಏನು ಈ ಹಿಂದೆ 142 ಫೀಟ್ಗಿಂತ ಕಡಿಮೆ ಏನು ವಾಟರ್ ಅನ್ನ ಸ್ಟೋರ್ ಮಾಡ್ಬೇಕಂತ ಹೇಳಿತ್ತು. ಬದಲಿಗೆ ಇಲ್ಲೇನ್ ಹೇಳಿತ್ತು ಸೊ ಇಲ್ಲಿ ಏನು ಕೇರಳ ಸರ್ಕಾರದ ವಾದವನ್ನ ಸೊ ಇಲ್ಲಿ ತಿರಸ್ಕರಿಸಿ ಸೊ ಇಲ್ಲಿ ನೀವು ಅಪ್ ಟು 148 ಫೀಟ್ ವರೆಗೆ ನೀರನ್ನ ಸಂಗ್ರಹಿಸಬಹುದು ಅಂತ ಹೇಳಿ ಏನು ತಮಿಳುನಾಡು ಸರ್ಕಾರದ ಪರವಾಗಿ ಸೊ ಇಲ್ಲಿ ತೀರ್ಪನ್ನ ನೀಡುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. ಸೋಶಿಯೋ ಎಕನಾಮಿಕ್ ಡಿಫರೆನ್ಷಿಯಲ್ಸ್ ವಿದಿನ್ ಎಸ್ಟೀಸ್ ಅಂಡ್ ಎಸ್ಟೀಸ್ ಅಂತ ಇದೆ. ಸೊ ಈ ಒಂದು ಟಾಪಿಕ್ ನಮಗೆ ಇತ್ತೀಚೆಗೆ ಏನಂತಂದ್ರೆ ಸುಪ್ರೀಂ ಕೋರ್ಟ್ 6:1 ರೇಷಿಯೋನಲ್ಲಿ ಓಕೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನುವಂಥದ್ದು ಏನಂತಂದ್ರೆ ಸೊ ಈ SC ಮತ್ತು STಗಳಲ್ಲಿ ಒಳ ಮೀಸಲಾತಿಯನ್ನ ನೀಡಲಿಕ್ಕೆ ಇಲ್ಲಿ ರಾಜ್ಯಗಳಿಗೆ ಕೂಡ ಅಧಿಕಾರ ಇದೆ ಅಂತ ಹೇಳಿತ್ತು. ಓಕೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ನ ನೋಡ್ತಾ ಇದೀವಿ. ಓಕೆ. ಸೊ ಇಲ್ಲಿ 2004ರಲ್ಲಿ ಏನಾಗತ್ತೆ ಅಂತಂದ್ರೆ 2004ರಲ್ಲಿ ಕೂಡ ಈ SC ಮತ್ತು STಗಳಿಗೆ ಸೊ ಇಲ್ಲಿ ಬಳ ಮೀಸಲಾತಿಯನ್ನ ನೀಡಬೇಕಂತ ಹೇಳಿ ಪ್ರಕರಣ ಹೋಗಿರುತ್ತೆ. ಬಟ್ ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ 2 ಅಂಶಗಳನ್ನ ಇಟ್ಕೊಂಡು ಏನ್ ಮಾಡಿರುತ್ತೆ ಅಂತಂದ್ರೆ ಈ ಒಂದು ಒಳ ಮೀಸಲಾತಿಯನ್ನ ತಿರಸ್ಕಾರ ಮಾಡಿರ್ತಾರೆ. ಓಕೆ. ಯಾವ ಒಂದು ಫಸ್ಟ್ ರೀಸನ್ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಸೊ ಇಲ್ಲಿ SC ST ಅನ್ನುವಂಥದ್ದು ಅದು ಒಂದು ಎಲ್ಲ ವರ್ಗವನ್ನ ರಿಪ್ರೆಸೆಂಟ್ ಮಾಡತ್ತೆ ಅಂದ್ರೆ ಏನು ಶೋಷಿತ ವರ್ಗವನ್ನ. ಓಕೆ. ಸೊ ಹೀಗಾಗಿ ಅವರನ್ನ ಮತ್ತೆ ನಾವು ಪುನರ್ ಏನು ಒಳ ವರ್ಗೀಕರಣವನ್ನ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳುತ್ತೆ. ಓಕೆ. ಸೊ ಇದೊಂದು ರೀಸನ್ ಆದ್ರೆ ಸೊ ಸೆಕೆಂಡ್ ಏನಂತಂದ್ರೆ ಇಲ್ಲಿ ಆರ್ಟಿಕಲ್ 341 ಬರುತ್ತೆ. ಓಕೆ. ಸೊ ಈ ಆರ್ಟಿಕಲ್ 341 ಪ್ರಕಾರ ಸೊ ಇಲ್ಲಿ ಈ SC ಮತ್ತು STಗಳನ್ನ ಸೊ ಇವುಗಳ ಪಟ್ಟಿಗೆ ಏನು ಹೊಸ ಒಂದು ಜಾತಿಗಳನ್ನ ಅಥವಾ ಉಪವರ್ಗಗಳನ್ನ ಸೇರಿಸಲಿಕ್ಕೆ ಇಲ್ಲಿ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತ ಸೊ ಅನ್ನುವ ಕಾರಣಕ್ಕಾಗಿ ಏನ್ ಮಾಡ್ಲಾಗತ್ತೆ ಇಲ್ಲಿ ಸೊ ಈ ಒಳ ಮೀಸಲಾತಿಯನ್ನ ಸೊ ನೆಗ್ಲೆಕ್ಟ್ ಅಂದ್ರೆ ತಿರಸ್ಕಾರ ಮಾಡಿರ್ತಾರೆ. ಓಕೆ. ಸೊ ಇದೇ ಆಧಾರವನ್ನ ಇಟ್ಕೊಂಡು ಸೊ ಇಲ್ಲಿ ಏನಂತಂದ್ರೆ ಪಂಜಾಬ್ ಆಗಿರ್ಬೋದು, ಹರಿಯಾಣ ಈ 2 ಗವರ್ಮೆಂಟ್‌ಗಳು ಏನ್ ಮಾಡತ್ತೆ ಅಂತಂದ್ರೆ ಈ 2004ರಲ್ಲಿ ನೀಡಲಾಗಿರುವಂತ ತೀರ್ಪನ್ನ ಉಲ್ಲೇಖಿಸಿ ಏನ್ ಮಾಡತ್ತೆ ಅಂತಂದ್ರೆ ಸೊ ಇವರು ಕೂಡ ಏನ್ ಮಾಡ್ತಾರೆ ಇಲ್ಲಿ ಒಳ ಮೀಸಲಾತಿಯನ್ನ ರದ್ದನ್ನ ಮಾಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಇಯರ್ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಆಂಧ್ರ ಪ್ರದೇಶ ಇಲ್ಲಿ ಇದರ ಒಂದು ಒತ್ತಡಕ್ಕೆ ಮಣಿದು ಆಗಿನ ಒಂದು UPA ಗವರ್ಮೆಂಟ್ ಏನ್ ಮಾಡತ್ತೆ ಅಂತಂದ್ರೆ 2008ರಲ್ಲಿ ಉಷಾ ಮೆಹ್ರಾ ಆಯೋಗವನ್ನ ಸ್ಥಾಪನೆಯನ್ನ ಮಾಡುತ್ತೆ. ಓಕೆ. ಆ ಒಂದು ಆಯೋಗ ಶಿಫಾರಸು ಏನ್ ಮಾಡುತ್ತೆ ಅಂತಂದ್ರೆ ಈ ಆರ್ಟಿಕಲ್ 41ನ ಏನ್ ಮಾಡ್ಬೇಕಂದ್ರೆ ತಿದ್ದುಪಡಿಯನ್ನ ಮಾಡಬೇಕು. ಈ ತಿದ್ದುಪಡಿಯನ್ನ ಮಾಡುವ ಮೂಲಕ ಸೊ ಇಲ್ಲಿ SC ST ಕ್ಯಾಟಗರಿಗಳಲ್ಲಿ ಸೊ ಇಲ್ಲಿ ಉಪವರ್ಗಗಳನ್ನ ಅಥವಾ ಆ ಒಂದು ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಲಿಕ್ಕೆ ಸೊ ರಾಜ್ಯಗಳಿಗೆ ಕೂಡ ಪವರ್ ಅನ್ನ ನೀಡಬೇಕಂತ ಹೇಳುತ್ತೆ. ಓಕೆ. ಬಟ್ ಇಲ್ಲಿ ಹಲವಾರು ರಾಜ್ಯಗಳು ಏನ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಸೊ ಹೀಗಾಗಿ ಈ ಒಂದು ಆಯೋಗದ ವರದಿಯನ್ನ ಏನ್ ಮಾಡ್ಲಾಗತ್ತೆ ಇಲ್ಲಿ ಅದನ್ನು ಕೂಡ ಇಲ್ಲಿ ತಿರಸ್ಕಾರವನ್ನ ಮಾಡ್ಲಾಗತ್ತೆ. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ 2024ರ ಇತ್ತೀಚಿನ ತೀರ್ಪು ಏನು ಹೇಳಿದೆ ಅಂತಂದ್ರೆ ಇಲ್ಲಿ SC ಮತ್ತು STಗಳಿಗೂ ಕೂಡ ಅಂದ್ರೆ ಇವುಗಳನ್ನ ಸಬ್ ಕ್ಯಾಟಗರೈಸೇಷನ್ ಇವರಿಗೂ ಕೂಡ ಅಂತಂದ್ರೆ ಏನು ಹಿಂದುಳಿದ ವರ್ಗಗಳು ಬರುತ್ತಲ್ವಾ ಈ ಒಂದು ಜಾತಿಗಳಲ್ಲಿ ಕೂಡ ಸೊ ಇವರಿಗೂ ಕೂಡ ಇಲ್ಲಿ ಒಳ ಮೀಸಲಾತಿಯನ್ನ ನೀಡಬೇಕಂತ ಹೇಳಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೇಳಿರುವಂತದ್ದು. So next topic, disinformation, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸೈಬರ್ ಚಕ್ರವ್ಯೂಹ ಅಂತ ಹೇಳಿ. ಓಕೆ. ಸೊ ಏನಿದೆ ಈ ಒಂದು ಟಾಪಿಕ್ ನ ಅರ್ಥ ಅಂತಂದ್ರೆ ಸೊ ಇಲ್ಲಿ AI ಟೆಕ್ನಾಲಜಿ ಅಂದ್ರೆ ಆರ್ಟಿಫಿಷಿಯಲ್ ಟೆಕ್ನಾಲಜಿಯನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸೊ ಈ ಒಂದು ಟೆಕ್ನಾಲಜಿಯನ್ನ ಡಿಸ್ಇನ್ಫಾರ್ಮೇಶನ್ ಹಾಗೆ
ಮಿಸ್ಇನ್ಫಾರ್ಮೇಷನ್ ಅಂತ 2 ಟರ್ಮ್ ಬರುತ್ತೆ. ಮಿಸ್ಇನ್ಫಾರ್ಮೇಷನ್. ಸೊ ಹಿಯರ್ ಫಸ್ಟ್ ಒನ್ ಏನಂತಂದ್ರೆ ಡಿಸ್ಇನ್ಫಾರ್ಮೇಷನ್ ಅಂತಂದ್ರೆ, ಸೊ ನಿಮಗೆ ಲಭ್ಯ ಇರುವಂತ ಮಾಹಿತಿಯನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ, ಯಾವುದೇ ಒಂದು ದುರುದ್ದೇಶ ಪೂರಿತ ಒಂದು ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಅಂತಂದ್ರೆ, ಸೊ ಆ ಒಂದು ಮಾಹಿತಿಯನ್ನ ಸ್ಪ್ರೆಡ್ ಮಾಡ್ತೀರಾ. ಓಕೆ. ಸೊ ಹಾಗೆ ಇಲ್ಲಿ ಮಿಸ್ಇನ್ಫಾರ್ಮೇಷನ್ ಅಂದ್ರೆ ಡಿಸ್ಇನ್ಫಾರ್ಮೇಷನ್ ಅಂತಂದ್ರೆ, ಸೊ ಈ ಮಾಹಿತಿಯನ್ನ ಶೇರ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಅರಿವಿರುತ್ತೆ ಅಂತಂದ್ರೆ, ಸೊ ಈ ಮಾಹಿತಿಯಿಂದ ಬೇರೆಯವರಿಗೆ ಏನೋ ಹರ್ಟ್ ಆಗತ್ತೆ ಅನ್ನುವಂಥದ್ದು ಅರಿವಿರುತ್ತೆ. ಓಕೆ. ಆದ್ರೆ ಈ ಮಿಸ್ಇನ್ಫಾರ್ಮೇಷನ್ ಅಂತ ಬಂದಾಗ, ಸೊ ಇಲ್ಲಿ ನಿಮ್ಗೆ ಬೇರೆಯವರಿಗೆ ನಾವು ಮಾಡ್ತಾ ಇರುವಂತ ಏನು ಮಾಹಿತಿ ಶೇರ್ ಮಾಡ್ತಾ ಇರುವಂತ ಮಾಹಿತಿ ಇದರಿಂದ ಬೇರೆಯವರಿಗೆ ಹರ್ಟ್ ಆಗಿಲ್ಲ ಅಥವಾ ಅವರಿಗೆ ತೊಂದರೆ ಆಗಲ್ಲ ಅನ್ನುವಂತ ಆ ಒಂದು ಏನು ಅರಿವಿಲ್ದೇನೆ ಅಥವಾ ಆಗಲ್ಲ ಅನ್ನುವಂತ ಅರಿವು ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ ಅದನ್ನ ಶೇರ್ ಅನ್ನ ಮಾಡ್ತೀವಿ. ಓಕೆ. ಸೊ ಇದಕ್ಕೆ ನಾವು ಮಿಸ್ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಅಥವಾ ಕೃತಕ ಬುದ್ಧಿಮತ್ತೆಯನ್ನ ಸೊ ಇಲ್ಲಿ ದುರುದ್ದೇಶ ಪೂರಿತವಾಗಿ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಇಲ್ಲಿ ದುರ್ಬಳಕೆನ ಮಾಡ್ತಾ ಇದಾರೆ. ಸೊ ಓಕೆ. ಸೊ ಇಲ್ಲಿ ಏನಂತಂದ್ರೆ ಇಲ್ಲಿ ಡೀಪ್ ಫೇಕ್ ಟೆಕ್ನಾಲಜಿ ಅಂತ ಬರುತ್ತೆ. ಡೀಪ್ ಫೇಕ್. ಏನಿದು ಡೀಪ್ ಫೇಕ್ ಟೆಕ್ನಾಲಜಿ ಅಂತಂದ್ರೆ, ಸೊ ಇಲ್ಲಿ ನಿಮ್ಮ ವಿಡಿಯೋಗಳನ್ನ ಓಕೆ. ಸೊ ವಿಡಿಯೋ ಆಗಿರ್ಬೋದು, ಹಾಗೆ ನಿಮ್ಮ ವಾಯ್ಸ್ ಆಗಿರ್ಬೋದು, ಹಾಗೆ ಇಮೇಜ್‌ಗಳಾಗಿರ್ಬೋದು, ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯಾನಿಪ್ಯುಲೇಷನ್ ಅನ್ನ ಮಾಡ್ತಾರೆ. ಓಕೆ. ಸೊ ಅದು ಯಾವ ರೀತಿ ಇರತ್ತಂತಂದ್ರೆ, ಒರಿಜಿನಲ್ ಆಗಿ ಅದನ್ನ ನೀವು ನಂಬಲಿಕ್ಕೆ ಕೂಡ ಏನಾಗುತ್ತೆ ಅಂದ್ರೆ ಡಿಫಿಕಲ್ಟಿ ಇರುತ್ತೆ. ಓಕೆ. ಸೊ ಫೇಕ್ ವಿಡಿಯೋನು ಕೂಡ ಸೊ ಅದು ರಿಯಲ್ ಆಗಿರುತ್ತೆ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಡೀಪ್ ಫೇಕ್ ಅನ್ನ ಮಾಡ್ತಾರೆ. ಓಕೆ. ಸೊ ಈ ರೀತಿಯ ಒಂದು ಉದಾಹರಣೆನ ನೋಡೋದಾದ್ರೆ, ಸೊ ಇಲ್ಲಿ 2024ರ ತೈವಾನ್ ಎಲೆಕ್ಷನ್ ಅಲ್ಲಿ ಕೂಡ ಏನ್ ಮಾಡಲಾಗಿದೆ ಅಂತಂದ್ರೆ ಇಲ್ಲಿ ಈ ಒಂದು ಚೈನಾದ ವಿರುದ್ಧ ಓಕೆ ಸುಳ್ಳು ಸುದ್ದಿಯನ್ನ ಹರಡಿಸ್ಲಿಕ್ಕೆ ಸೊ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಡೀಪ್ ಫೇಕ್ ಟೆಕ್ನಾಲಜಿಯನ್ನ ಬೆಳೆಸ್ಕೊಂಡಿದ್ದಾರೆ. ಓಕೆ. ಸೊ ಅದರೊಟ್ಟಿಗೆ ಕೆಲವೊಂದಿಷ್ಟು ಸೈಬರ್ ಅಟ್ಯಾಕ್ಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಯಾವ ರೀತಿ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ 2017ರಲ್ಲಿ ಸೊ ಇಲ್ಲಿ WannaCry ರಾನ್ಸಮ್. ಸೊ ಇದು WannaCry ಅನ್ನುವಂಥದ್ದು ಒಂದು ರೀತಿ ರಾನ್ಸಮ್ ಏನಿದು ರಾನ್ಸಮ್ ವೇರ್. ಓಕೆ. ಸೊ ಇದನ್ನ ಬಳಸಿಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಹಲವಾರು ಕಂಪ್ಯೂಟರ್ ಸಿಸ್ಟಮ್‌ಗಳ ಮೇಲೆ ದಾಳಿಯನ್ನ ಮಾಡ್ತಾರೆ. ಓಕೆ. ಅದೇ ರೀತಿ ಇದೇ ಒಂದು ಅವಧಿಯಲ್ಲಿ 2017ರಲ್ಲಿ ಶಮೂನ್ ಕಂಪ್ಯೂಟರ್ ವೈರಸ್ ಅಂತ ಬರುತ್ತೆ. ಶಮೂನ್ ಕಂಪ್ಯೂಟರ್ ವೈರಸ್. ಸೊ ಈ ಒಂದು ವೈರಸ್ ಅನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಈ ಸೌದಿ ಅರೇಬಿಯಾದ ಆಯಿಲ್ ಕಂಪನಿಗಳಂತ ಬರುತ್ತೆ. ಓಕೆ. ಸೊ ಆ ಒಂದು ಆಯಿಲ್ ಕಂಪನಿಗಳು ಕೂಡ ಏನ್ ಮಾಡ್ಲಾಗತ್ತೆ ಇಲ್ಲಿ ಟಾರ್ಗೆಟ್ ಅನ್ನ ಮಾಡ್ಲಾಗತ್ತೆ. ಅಂದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಸೈಬರ್ ದಾಳಿಗಳು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ದುರ್ಬಳಕೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಏನ್ ನಡೀತಾ ಇದೆ ಅಲ್ವಾ ಇಸ್ರೇಲ್ ಮತ್ತೆ ಉಕ್ರೇನ್ ವಾರ್ ಸಂದರ್ಭದಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಈ ಒಂದು ಡೀಪ್ ಫೇಕ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಉಭಯ ದೇಶಗಳ ನಡುವೆ ಏನಾಗ್ತಾ ಇದೆ ಇಲ್ಲಿ ಸಂಘರ್ಷಕ್ಕೆ ಕೂಡ ಸೊ ಈ ಒಂದು ತಂತ್ರಜ್ಞಾನವನ್ನ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಸೊ ಇದಿಷ್ಟು ಈ ದಿನದ ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.